ಶ್ರೀನಿಕೇತನ ತನ್ನ ವರದೇಹಾನುಬಂಧಿಗಳಂತೆ ಅವ್ಯವಧಾನದಲ್ಲಿ ನೆಲೆಸಿಪ್ಪ ಸರ್ವದ ಸಕಲ ಕಾಮದನು. ಏನು ಕೊಟ್ಟರು ಭುಂಜಿಸುತ್ತ ಮತ್ತಾನೆಯಂದದಿ ಸಂಚರಿಸು, ಮತ್ತೇನು ಬೇಡದೆ ಭಜಿಸುತ್ತಿರು ಅವನಂಘ್ರಿ ಕಮಲಗಳ. ಅಚ್ಯುತೋ ಯೋ ಗುಣೈರ್ನಿತ್ಯಮೇವಾಖಿಲೈ ಪ್ರಚ್ಯುತೋ ಶೇಷದೋಷೈ ಸದಾ ಪೂರ್ತಿತ. ಉಚ್ಯತೆ ಸರ್ವವೇದೋರ್ವಾದೈರಜ ಸ್ವಚ್ಛಿತೋ ಬ್ರಹ್ಮರುದ್ರೇಂದ್ರ ಪೂರ್ವೈ ಸದಾ. ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರ ವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತ ಸಾರ ಬಿಂಬೋಪಾಸನಾ ಸಂಧಿ ಪದ್ಯ 26. ಶ್ರೀನಿಕೇತನ ತನ್ನವರ ದೇಹಾನುಬಂಧಿಗಳಂತೆ ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥದಾಸಾರ್ಯರು ಐಹಿಕ ವಿಷಯಗಳನ್ನು ಯಾವಾಗಲೂ ಅಪೇಕ್ಷಿಸದೆ ನಿಷ್ಕಾಮ ಮನಸ್ಸಿನಿಂದ ಶ್ರೀ ಪರಮಾತ್ಮನನ್ನು ಭಜಿಸುತ್ತಿರಬೇಕು ಎಂದು ತಿಳಿಸುತ್ತಾರೆ. ಶ್ರೀನಿಕೇತನ, ಶ್ರೀ ಎಂದರೆ ಪರಮ ಮಂಗಳ ಸ್ವರೂಪಿಣಿಯಾದ ಶ್ರೀ ಲಕ್ಷ್ಮೀದೇವಿ, ಸತ್ವಾಭಿಮಾನಿ ರೂಪ. ಶ್ರೀನಿಕೇತನ ಎಂದರೆ ನಿಕೇತನ ಎಂದರೆ ಮಂದಿರ. ಶ್ರೀ ಲಕ್ಷ್ಮೀದೇವಿಯು ಶ್ರೀಹರಿಯ ನಿತ್ಯಾವಿಯೋಗಿನಿಯು. ಶ್ರೀಹರಿಯು ಶ್ರೀವತ್ಸ ರೂಪದಲ್ಲಿ ತನ್ನ ವಕ್ಷಸ್ಥಳದಲ್ಲಿ ನಿರಂತರ ಲಕ್ಷ್ಮೀದೇವಿಯನ್ನು ಧರಿಸಿದ್ದಾನೆ. ಅಂದರೆ ಶ್ರೀಹರಿಯು ಲಕ್ಷ್ಮಿಗೆ ಆಶ್ರಯದಾತನು, ಶ್ರೀಗೆ ಮಂದಿರವಾಗಿರುವುದರಿಂದ ಶ್ರೀನಿಕೇತನ ನಾಮಕನು. ನಮ್ಮ ದೇಹಾನುಬಂಧಿಗಳು ನಮಗೆ ಆಪ್ತರಾಗಿ ಹೇಗೆ ಸದಾ ಹೊಂದಿಕೊಂಡಿರುವರೋ ಅಂತೆಯೇ ಪರಮಾಪ್ತ ಬಂಧುವಿನಂತೆ ಶ್ರೀಹರಿಯು ಜೀವನ ಅಂತಸ್ಥಿತನಾಗಿದ್ದು ಬಿಂಬನಾಗಿದ್ದಾನೆ. ಜೀವರ ಅಸ್ತಿತ್ವವು ಭಗವದ್ ಅಧೀನವು. ಇದರಿಂದ ಜೀವರಿಗೆ ನಿತ್ಯ ಅವಿಯೋಗಿಯಾಗಿ ಜೀವಾಂತರ್ಯಾಮಿಯಾಗಿ ಬಿಂಬರೂಪದಿಂದ ವಿದ್ಯಮಾನನಾಗಿದ್ದಾನೆ. ಅವ್ಯವಧಾನದಲ್ಲಿ ಎಂದರೆ ಒಂದರ ಕ್ಷಣವೂ ಎಡಬಿಡದೆ ನಿತ್ಯ ವಿಯೋಗಿಯಾಗಿ ಎಂದರ್ಥ. ಈ ನಿಕಟ ಸಂಬಂಧವೇ ಈಶ ಜೀವರಿಗೆ ಇರುವ ಬಿಂಬ ಪ್ರತಿಬಿಂಬ ಸಂಬಂಧವು. ಅಂತಹ ಪರಮಾಪ್ತ ಬಂಧುವಾದ ಪರಮಾತ್ಮನು ಸರ್ವಕಾಲಗಳಲ್ಲಿ ತನ್ನ ಸಮಸ್ತ ಭಕ್ತರ ಮನೋಭೀಷ್ಟಗಳನ್ನು ಸಲ್ಲಿಸುವನು. ಇದರಿಂದ ಜೀವರಿಗೆ ಸರ್ವದಾ ಸಕಲ ಕಾಮದನು, ಸರ್ವದಾ ಸಕಲ ಕಾಮನದನಾದ ಸತ್ಯ ಸಂಕಲ್ಪನು ತನ್ನ ಚಿತ್ತಾನುಸಾರ ನಮಗೆ ಯಾವ ಕಾಲದಲ್ಲಿ ಏನು ಕೊಡುತ್ತಾನೋ, ಯಾವ ಸ್ಥಿತಿಯಲ್ಲಿ ಇಟ್ಟಿರುತ್ತಾನೋ ಅದೇ ನಮ್ಮ ಪಾಲಿನ ಭಾಗ್ಯ. ಅವನ ಚಿತ್ತ ನಮ್ಮ ಪಾಲಿನ ಭಾಗ್ಯ ಎಂಬ ಉತ್ತಮ ಅನುಸಂಧಾನ ಜ್ಞಾನದಿಂದ ಶ್ರೀಹರಿಯು ಇತ್ತುದೇ ಪರಮ ಪ್ರಸಾದವೆಂದರಿತು ನಿರ್ಭೀತನಾಗಿ ನಿಶ್ಚಂಚಲನಾಗಿ ಮದಿಸಿದ ಆನೆಯು ತನ್ನ ಪಾಡಿಗೆ ತಾನೇ ಸಂಚರಿಸುವಂತೆ ಸಂಚರಿಸುತ್ತಿರು ಎಂದಿದ್ದಾರೆ ದಾಸಾರ್ಯರು. ಇದೇ ಜಗತ್ತಿಗೆ ದಾಸವರೇಣ್ಯರು ನೀಡಿರುವ ದಿವ್ಯ ಸಂದೇಶ. ಪ್ರಾಪಂಚಿಕ ವಿಷಯ ಭೋಗ ಲಾಲಸೆಗಳಿಗೆ ಮನಸ್ಸು ಹೋಗದಂತೆ ಶ್ರೀ ಪರಮಾತ್ಮನ ಪಾದ ಪದ್ಮಗಳಲ್ಲಿ ಚಿತ್ತವನ್ನು ನೆಲೆಗೊಳಿಸಿ ಅವನ ಮಹಿಮಾ ವಿಷಯಗಳನ್ನು ನಿರಂತರವೂ ಅವನನ್ನು ಭಜಿಸುತ್ತಿರಬೇಕೆಂದು ದಿವ್ಯ ಮಾರ್ಗದರ್ಶನ ತೋರಿದ್ದಾರೆ ಜ್ಞಾನವರೇಣ್ಯರಾದ ಶ್ರೀದಾಸಾರ್ಯರು. ಐಹಿಕ ಸೌಖ್ಯಗಳನ್ನು ಬೇಡದೆ ನಿಷ್ಕಾಮನ ಮನದಿಂದ ಆ ನಿರಂಜನ ಮೂರ್ತಿಯನ್ನು ನಿರಂತರ ನೆನೆಸುತ್ತಿರಬೇಕು. ಯಸ್ಯ ಯದ್ದೈವ ವಿಹಿತಂ ಸ ತೇನ ಸುಖ ದುಃಖಯೋ ಆತ್ಮಾನಂ ತೋಷಯಾನ್ ದೇಶಿ ತಮಸಃ ಪಾರಮೃಚ್ಯತೈ ಎಂಬ ಭಾಗವತದ ಶ್ಲೋಕದ ಅರ್ಥವನ್ನು ಶ್ರೀ ಜಗನ್ನಾಥದಾಸಾರ್ಯರು ಈ ಪದ್ಯದಲ್ಲಿ ಹೇಳಿದ್ದಾರೆ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು.